ಒಂದು ಸಾರಿ ಇವತ್ತು ನಾವು ಆಲೋಚನೆ ಮಾಡಬೇಕು. ಇಲ್ಲಿ ಯೆಹೋಶುವನ ಭಕ್ತರು ಗೂಢಚಾರರು ಹೇಳ್ತಾ ಇದ್ದಾರೆ, ನಿನ್ನನ್ನು ಮಾತ್ರವಲ್ಲ ನಿನಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನ ಕೂಡ ನಾವು ಏನ್ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ. ಇವತ್ತು ಈ ಶಾಲೋಮ್ ಪ್ರೇಯರ್ ಮಿನಿಸ್ಟ್ರಿಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಲದು. ನಮ್ಮೊಟ್ಟಿಗೆ ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮಂದಿರ, ನಮ್ಮ ಬಂಧು ಬಳಗ ಪ್ರತಿಯೊಬ್ಬರನ್ನು ಕೂಡ ಇವತ್ತು ನಾವು ಏನ್ ಮಾಡ್ಬೇಕಂದ್ರೆ ರಕ್ಷಣೆ ಮಾಡಬೇಕು. ಯಾವ ರೀತಿ ರಾಹಾಬಳು ಆಕೆಯಿಂದ ಇಡೀ ತನ್ನ ಕುಟುಂಬವನ್ನು ಯಾವ ರೀತಿ ಆಕೆ ರಕ್ಷಣೆ ಮಾಡಿಕೊಂಡು, ಇವತ್ತು ನಾವು ಕೂಡ ನಮ್ಮಿಂದ ಇಡೀ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಬಂಧು ಬಳಗ ಪ್ರತಿಯೊಬ್ಬರು ಕೂಡ ರಕ್ಷಿಸಲ್ಪಡಬೇಕೆಂಬುದಾಗಿ ಇವತ್ತು ನಾವು ಒಂದು ತೀರ್ಮಾನ ಮಾಡಿಕೊಳ್ಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ವಿ, ಆದಿಕಾಂಡ 18ನೇ ಅಧ್ಯಾಯ 32ನೇ ವಚನ. ಆದಿಕಾಂಡ 18:32. ದೇವದೂತರು ಅಬ್ರಹಾಮನ ಮನೆಗೆ ಬಂದಾಗ ಅಬ್ರಹಾಮನೊಟ್ಟಿಗೆ ದೇವದೂತರು ಹೇಳ್ತಾರೆ, ಅಬ್ರಹಾಮನೇ, ನಾವು ಸೋದಮ್ ಗೊಮೋರಗಳ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಬಂದಿದ್ದೇವೆ. ಆಗ ಅಬ್ರಹಾಮನ ಕೇಳ್ತಾನೆ, ದೇವರೇ, ಅಲ್ಲಿ ಒಂದು ವೇಳೆ ನಿನ್ನ ಭಕ್ತರಿದ್ರೆ ಆ ಭಕ್ತರೊಟ್ಟಿಗೆ ದುಷ್ಟರಿದ್ದಾರೆ, ಆದ್ರೆ ಆ ದುಷ್ಟರೊಟ್ಟಿಗೆ ಭಕ್ತರನ್ನು ಕೂಡ ನೀನು ಸಂಹಾರ ಮಾಡೋದು ಒಳ್ಳೇದಲ್ಲಪ್ಪ. ಅಲ್ಲಿ ಒಂದು ವೇಳೆ ಯಾರಾದ್ರೂ ಭಕ್ತರಿದ್ರೆ ಅವ್ರು ನೀನು ಕಾಪಾಡ್ತೀಯಾ? ಆಗ ದೇವದೂತರು ಹೇಳ್ತಾರೆ, ಕಾಪಾಡ್ತೀವಿ. ಆಗ ಅಬ್ರಹಾಮ ಹೇಳ್ತಾನೆ, ದೇವರೇ, ಒಂದು ವೇಳೆ 50 ಜನ ನೀತಿವಂತರಿದ್ರೆ ಅದನ್ನ ನಾವು ನಾಶನ ಮಾಡೋದಿಲ್ಲ, ಕಾಪಾಡ್ತೀವಿ. ದೇವರೊಂದು ವೇಳೆ 40 ಜನ ನಾವು ನಾಶ ಮಾಡೋದಿಲ್ಲ, ಕಾಪಾಡ್ತೀವಿ. ಒಂದು ವೇಳೆ 30 ನಾಶ ಮಾಡೋದಿಲ್ಲ, ಕಾಪಾಡ್ತೀವಿ. ದೇವರೇ, ಒಂದು ವೇಳೆ 20 ನಾಶ ಮಾಡೋದಿಲ್ಲ, ಕಾಪಾಡ್. ದೇವರೇ, ಕೊನೆಯದಾಗಿ ಕೇಳ್ತೀನಿ, ಒಂದು ವೇಳೆ 10 ಜನ ಇದ್ರೆ 10 ಜನ ಇದ್ರು ಕೂಡ ನಾನು ನಾಶ ಮಾಡೋದಿಲ್ಲ, ಕಾಪಾಡ್ತೀನಿ. ಆದ್ರೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ದೇವರಿಗೆ ನೀತಿವಂತನಾಗಿ ಮೆಚ್ಚುಗೆಯಾಗಿರುವಂತ ಕುಟುಂಬ ಒಂದೇ, ಅದು ಲೋಟನ ಕುಟುಂಬ. ಅಬ್ರಹಾಮನಿಂದ ಇವತ್ತು ಲೋಟನ ಕುಟುಂಬ ಯಾವ ರೀತಿ ರಕ್ಷಣೆ ಹೊಂದಿತು, ದೇವರ ವಾಕ್ಯ ಹೇಳ್ತಾ ಇದೆ. ಲೋಟನಿಗೆ ಹೇಳ್ತಾರೆ, ನೀವು ಈ ಪಟ್ಟಣವನ್ನು ಬಿಟ್ಟು ಓಡಿ ಹೋಗ್ರಿ, ನೀವು ಓಡಿ ಹೋಗ್ರಿ, ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೀವು ನೋಡಬಾರದು ಎಂಬುದಾಗಿ. ಆದರೆ ಇಲ್ಲಿ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದ ಒಂದು ಕಾರಣ ನಾವೆಲ್ಲರೂ ಸಾಮಾನ್ಯವಾಗಿ ಅಂದುಕೊಳ್ತೀವಿ, ಆಕೆ ಯಾವ ವಿಷಯಕ್ಕಾಗಿ ಹಿಂತಿರುಗಿ ನೋಡಿದ್ರೆ ಎಂದಾಗ. ಆದ್ರೆ ಆಕೆ ಹಿಂತಿರುಗಿ ನೋಡಿದ ಕಾರಣ ಏನಂದ್ರೆ, ಅಯ್ಯೋ, ನನ್ನೊಟ್ಟಿಗೆ ರಕ್ಷಿಸಲ್ಪಡಬೇಕಾದ ಜನರು ಬೆಂಕಿಯಲ್ಲಿ ಅವರು ಸುಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದ್ದು ತನ್ನ ಒಡವೆಗಳು ಸುಟ್ಟು ಹೋಗ್ತಾ ಇರೋದಕ್ಕಾಗಲ್ಲ, ತನ್ನ ಮನೆ ಸುಟ್ಟು ಹೋಗ್ತಾ ಇರೋದಕ್ಕಾಗಲ್ಲ. ಲೋಟನ ಹೆಂಡತಿ ಹಿಂತಿರುಗಿ ನೋಡ್ತಾ ಇರೋದು ಯಾತಕ್ಕಾಗಂದ್ರೆ, ನನ್ನೊಟ್ಟಿಗೆ ರಕ್ಷಿಸಲ್ಪಡಬೇಕಾದ ನನ್ನ ಜನಾಂಗದವರು, ಇಷ್ಟು ದಿನ ನಾವು ಅವರೆಲ್ಲರೂ ಕೂಡ ಒಂದೇ ಕುಟುಂಬವಾಗಿ ಬದುಕಿ ಬಾಳಿದೆವು. ಆದ್ರೆ ಇವತ್ತು ನಾನು ನನ್ನ ಮನೆ ಮಾತ್ರ ರಕ್ಷಿಸಲ್ಪಡ್ತಾ ಇದ್ದೀವಿ, ಇನ್ನು ನನ್ನ ಮನೆ ಪಕ್ಕದವರೆಲ್ಲರೂ ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದ್ದಾರೆ. ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನಾವು ಒಂದು ಆಲೋಚನೆ ಮಾಡಬೇಕು. ಅನೇಕರು ಅಂದುಕೊಂಡಿದ್ದಾರೆ 2024 ಆಯ್ತು, 25 ಬಂತು, 2025 ಆಯ್ತು, ಇನ್ನು 26 ಬರುತ್ತೆ, ಇನ್ನು ಯೇಸು ಸ್ವಾಮಿ ಬರೋದು ಲೇಟ್. ಆದ್ರೆ ಇವತ್ತೊಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಯಾಕೆ ಲೇಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಇನ್ನು ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು. ಇದು ನಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ದೇವರು. ನಾವು ಮಾತ್ರವಲ್ಲದೆ ಯಾವ ರೀತಿ ರಾಹೇಬಳು ತನ್ನಿಂದ ತನ್ನ ಕುಟುಂಬ, ತನ್ನ ಬಂಧು ಬಳಗನೆಲ್ಲ ಯಾವ ರೀತಿ ಆಕೆ ರಕ್ಷಣೆ ಮಾಡಿಕೊಂಡು, ಯಾವ ರೀತಿ ಅಬ್ರಹಾಮನಿಂದ ಲೋಟನು ತನ್ನ ಮಕ್ಕಳು ಯಾವ ರೀತಿ ರಕ್ಷಣೆ ಹೊಂದಿಕೊಂಡ್ರು, ಇವತ್ತು ಈ ಪ್ರಾರ್ಥನಾಲಯಕ್ಕೆ ಬರುವಂತ ನನ್ನಿಂದ ನಮ್ಮಿಂದ ಈಗ ಒಂದು ತಿಪ್ಪೇರಳ್ಳಿ ಗ್ರಾಮವು, ಅದೇ ರೀತಿಯಾಗಿ ನಮ್ಮ ಕುಟುಂಬದವರು, ನಮ್ಮ ಸಮಾಜದವರು ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಬೇಕೆಂಬುದಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಬೇಕು. ದೇವರ ಒಂದು ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್.